ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಜೀವನದ ಜಂಜಾಟ ನಡೀತಾ ಇರುತ್ತೆ ಅಲ್ವಾ ಫ್ರೆಂಡ್ಸ್? ನಡೆಯುವುದೂ ಅಲ್ಲ, ಓಡ್ತಾ ಇರುತ್ತೆ. ಹೇಗೆ ದಿನ ಹೋಗತ್ತೆ ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ಬ್ಯುಸಿಯಾಗಿರ್ತೀವಿ ನಾವು ಅಲ್ವಾ? ಹೊರಗಡೆ ಕೆಲಸಕ್ಕೆ ಹೋಗೋರು ಅವ್ರ ಕೆಲಸಗಳನ್ನು ಮಾಡ್ತಾ ಬ್ಯುಸಿಯಾಗಿರ್ತಾರೆ. ಮನೆಯಲ್ಲಿರುವವರು ಮಕ್ಕಳನ್ನು ನೋಡಿಕೊಂಡು ಸಂಸಾರ ಮನೆ ಅಂತ ಬ್ಯುಸಿಯಾಗಿರ್ತೀವಿ. ಆದರೂ ಮಧ್ಯ ಸ್ವಲ್ಪ ಚೇಂಜಸ್ ಬೇಕಲ್ವಾ? ಚೇಂಜಸ್ ಬೇಕು ಅಂದ ತಕ್ಷಣ ನಾವೆಲ್ಲರೂ ಏನು ಮಾಡ್ತೀವಿ? ಎಲ್ಲಾದರೂ ಟೂರ್ ಹೋಗೋಣ, ಒಂದು ಟ್ರಿಪ್ ಮಾಡಿ ಬರೋಣ ಅಂತ ಪ್ಲ್ಯಾನ್ ಮಾಡ್ತೀವಿ ಅಲ್ವಾ? ಹಾಗೆ ಟ್ರಿಪ್ ಹೋದವಾಗ ಅದು ನಮಗೆ ರಿಫ್ರೆಶಿಂಗ್ ಆಗಿರುತ್ತೆ. ಟ್ರಿಪ್ ಹೋಗಿ ಬಂದ್ರಿ ಅಂದರೆ ನಮ್ಮ ಮೂಡೆಲ್ಲ ಫ್ರೆಶ್ ಆಗಿಬಿಡತ್ತೆ. ಇನ್ನೊಂದು 6 ತಿಂಗಳು ಒಳ್ಳೆ ಎನರ್ಜಿ ಇದ್ದಿರುತ್ತೆ ನಮಗೆ. ಆಮೇಲೆ ಹಾಗೆ ಮಧ್ಯೆ ಒಂದು ಚೇಂಜು, ಫ್ಯಾಮಿಲಿಲೂ ಚೇಂಜ್ ಇರಬೇಕು. ಫ್ರೆಂಡ್ಸ್ ಜೊತೆಗೆ, ಫ್ಯಾಮಿಲಿ ಜೊತೆಗೆ ಎಲ್ಲ ಮಧ್ಯ ಆ ಥರ ಟ್ರಿಪ್ ಹೋಗ್ತಾ ಇದ್ದರೆ ಮನಸ್ಸು ಉಲ್ಲಾಸಭರಿತವಾಗಿರುತ್ತೆ. ಬರೀ ಟ್ರಿಪ್ ಹೋದ್ರೆ ಸಾಕಾ? ಟ್ರಿಪ್ ಹೋದವಾಗ ಎಂಜಾಯ್ ಮಾಡಬೇಕು. ಎಲ್ಲ ಚಿಂತೆಗಳನ್ನು ತಲೆಯಿಂದ ತೆಗೆದು ಹೋದಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಆ ಮೊಮೆಂಟ್ಗಳನ್ನು ಅನುಭವಿಸ್ಬೇಕು. ನಾವು ಖುಷಿ ಪಡಬೇಕು ಅಲ್ವಾ? ಎಲ್ಲರೂ ಹಾಗೆ ಮಾಡ್ತಾರೆ, ನಾನು ಅಲ್ಲ ಅಂತ ಹೇಳ್ತಿಲ್ಲ. ಆದರೂ ನಾವು ಮಧ್ಯ ಹೀಗೆ ಒಂದೊಂದು ಟ್ರಿಪ್ ಹೋಗ್ತಾ ಇರ್ತೀವಿ. 2017ರಲ್ಲಿ ನಾವು ಯುರೋಪ್ ಟ್ರಿಪ್ ಹೋಗಿದ್ವಿ ಫ್ರೆಂಡ್ಸ್. ಅಲ್ಲಿ ಸ್ವಿಟ್ಜರ್ಲ್ಯಾಂಡಿಗೆ ಹೋದವಾಗ ಫುಲ್ ಎಲ್ಲ ಕಡೆ ಸ್ನೋ, ಅದು ಆ ಹಿಮದ ಮೇಲೆ ಆ ಓಡಾಡುವ ಖುಷಿ, ಆ ಚಳಿ, ಅದರಲ್ಲಿ ನಾವು ಆ ಮೊಮೆಂಟ್ಗಳನ್ನು ಸಖತ್ ಎಂಜಾಯ್ ಮಾಡಿದ್ವಿ. ನಾವು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗಿದ್ವಿ, ಸಖತ್ ಎಂಜಾಯ್ ಮಾಡಿದ್ವಿ. ನಾನು ನಿಮಗೆ ಮೊದಲಿಗೆ ಹೇಗೆ ನಾನು ಮತ್ತು ನನ್ನ ಹಸ್ಬೆಂಡಿದೊಂದು ರೊಮ್ಯಾಂಟಿಕ್ ಸಾಂಗ್ ಹೇಗಿತ್ತು ಆ ಹಿಮದ ಮೇಲೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ನೀವು ನೋಡ್ಕೊಂಡು ಬನ್ನಿ. ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಎಲ್ಲರೂ ಲೈಫಲ್ಲಿ ಖುಷಿಲಿ ಎಂಜಾಯ್ ಮಾಡ್ಕೊಂಡಿರಬೇಕು, ಚೆನ್ನಾಗಿರಬೇಕು. ಆವಾಗ ನಮ್ಮ ಮನಸ್ಸು ಚೆನ್ನಾಗಿರುತ್ತಲ್ವಾ? ಅದಕ್ಕೆ ನಿಮಗೆ ನೀವೆಲ್ಲರೂ ಖುಷಿಯಾಗಿ ಎಲ್ಲರೂ ಇರ್ತೀರಿ, ಆ ಪ್ರಶ್ನೆಗಲ್ಲ. ನಾವು ಹೋಗಿ ಬಂದಾವಾಗದ ಒಂದು ಆ ಗಳಿಗೆಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಣ ಅಂತ ಅನಿಸ್ತು ನನಗೆ. ಇದೀಗ 7 ವರ್ಷದ ಹಿಂದಿದ ಸೀನ್ಗಳನ್ನು ನಾನು ನಿಮಗೆ ತೋರಿಸ್ತೀನಿ. ಆದೀತಾ? ನಾನು ನನ್ನ ಹಸ್ಬೆಂಡು ಹಿಮದ ಮೇಲೆ ಹಾಡಿರುವಂತಹ ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ ನಾನೀಗ ಹಾಕ್ತೇನೆ ನಿಮಗೆ. ಅದನ್ನು ಫಸ್ಟ್ ನೋಡಿ ಬನ್ನಿ ನೀವು. ಆದೀತಾ? ನಗುವೆಯ ಹೆಣ್ಣೆ ನಾನು ಜಾರಿ ಬೀಳುವಾಗ ಅರಿತೆಯ ಕಲಿಯುವ ದಾರೀಗ ಸಹಜವು ಜಾರೋನು ಎಡವುದು, ಸಹಜವು ಜಾರೋನು ಉರುಳೋದು. ಈ ನಮ್ಮ ಹಿರಿಯರ ಈ ಹೊನ್ನ ನುಡಿಯ ಮರೆಯ ಬೇಡವೇ? ನಗುವೆಯ ನಗುವೆಯ. ನೋಡಿ ಬಂದ್ರಾ? ಹಾಗೆ ಅಲ್ಲೇ ಹಿಮದಲ್ಲಿ ನಾನು ನನ್ನ ಫ್ರೆಂಡ್ಸು ನಾವೆಲ್ಲ ಒಟ್ಟಿಗೆ ಹೋಗಿದ್ವಲ್ಲ, ನಾವೆಲ್ಲ ಸ್ನೋ ಒಬ್ರಿಗೊಬ್ರು ಹಾಕ್ಕೊಂಡು ಆ ಫನ್ನಿ ಮೊಮೆಂಟ್ಸ್ ಎಲ್ಲ ಸೂಪರ್ ಆಗಿತ್ತು, ಎಂಜಾಯ್ ಮಾಡಿದ್ವಿ. ಅದನ್ನು ನಿಮಗೀಗ ನಾನು ತೋರಿಸ್ತೀನಿ. ಅದನ್ನು ನೀವು ನೋಡ್ಕೊಂಡು ಬನ್ನಿ. ಯಾಕಂದರೆ ಎಲ್ಲರಿಗೂ ಹೋದವಾಗ ಒಂದು ಅದು ಆ ನೆನಪುಗಳು ನಮ್ಮಲ್ಲಿ ಇರಬೇಕಲ್ವಾ? ಅದಕ್ಕೆ ನಾವೆಲ್ಲ ಆ ವಿಡಿಯೋಗಳನ್ನು ಮತ್ತೆ ನೋಡಿದವಾಗ ಒಂಥರ ಖುಷಿ ಸಿಗತ್ತೆ ನಮಗೆ. ಹಾಗಾಗಿ ನಾನು ನಿಮಗೂ ಆ ಥರದ ವಿಡಿಯೋ ತುಣುಕುಗಳನ್ನು ತೋರಿಸೋಣ. ನೀವು ನೋಡಿ ನಮ್ಮೊಟ್ಟಿಗೆ ಎಂಜಾಯ್ ಮಾಡ್ಬೋದಲ್ವಾ? ಅದಕ್ಕೆ ತೋರಿಸ್ತಾ ಇದ್ದೀನಿ, ಬನ್ನಿ. ಸ್ಟಾರ್ಟ್ ಮಾಡಿ 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 ಜುಮ್ 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 ಮಾಡಿ 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 ಡ್ಯಾನ್ಸ್ ಮಾಡಿ. ನಿಕ್ಕೆ ನಿಕ್ಕೆ ಸಾಬ್ ಡ್ಯಾನ್ಸ್ ಕರೋ, ಡ್ಯಾನ್ಸ್ ಇಲ್ಲುಂಟು, डांस करो डांस.
ಚಳಿ ಚಳಿ ತಾಳನು ಈ ಚಳಿಯ ಹಾಗೆ ಈಗ 2 ವರ್ಷದ ಹಿಂದೆ ನಾವು ಮಲೇಷಿಯಾ ಥೈಲ್ಯಾಂಡ್ ಟ್ರಿಪ್ ಹೋಗಿದ್ವಿ. ಅಲ್ಲೂ ಹೋದವಾಗ ನಾನು ನಮ್ಮನೆಯವರು ಹಾಡಿರುವಂತಹ ಒಂದು ಫನ್ನಿ ಮೊಮೆಂಟ್, ಗಮ್ಮತ್. ಟ್ರಿಪ್ ಹೋದವಾಗ ಫುಲ್ ಎಂಜಾಯ್ ಮಾಡಬೇಕಲ್ಲ ಫ್ರೆಂಡ್ಸ್. ನಾವು ಹೆಚ್ಚಾಗಿ ಗ್ರೂಪ್ ಟೂರನ್ನೇ ಪ್ರಿಫರ್ ಮಾಡ್ತೀವಿ. ಎಲ್ಲ ಗ್ರೂಪಲ್ಲಿ ಹೋಗಿರ್ತೀವಲ್ಲ, ಸಖತ್ ಎಂಜಾಯ್ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ಗ್ರೂಪಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಹೀಗೆ ಹಾಡು ಹೇಳ್ತಾ ಡ್ಯಾನ್ಸ್ ಮಾಡ್ತಾ ಎಲ್ಲ ಮಾಡಿದಂತಹ ಮೊಮೆಂಟ್ಸ್ ಇತ್ತು. ಆ ಮೊಮೆಂಟ್ ನಾವು ಅಲ್ಲಿ ಮಾಡಿರುವಂತಹ ಒಂದು ಹಾಡು ಹೇಳಿ ಡ್ಯಾನ್ಸ್ ಮಾಡಿರುವಂತಹ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ ಇದೆ. ಅದನ್ನು ನೋಡ್ಕೊಂಡು ಬನ್ನಿ. ಹೇಗಿತ್ತು ಅಂತ ಎಲ್ಲ ನನಗೆ ಆಮೇಲೆ ಕಮೆಂಟ್ ಮಾಡಬೇಕು ನೀವು. ಅದರ ನಂತರ ನಾವೆಲ್ಲ ಲೇಡೀಸ್ ಅಲ್ಲಿ ಸೇರ್ಕೊಂಡು ಒಂದು ಆಟ ಆಡಿದ್ದು, ಅದು ಒಬ್ರಿಲ್ಲಿ ಒಬ್ರು ಅಲ್ಲಿ ನಿಂತು ಮಧ್ಯೆ ಒಬ್ರು ಹಿಡಿಯಕ್ಕಿರ್ತಾರೆ. ಅವರು ನಮ್ಮನ್ನು ಔಟ್ ಮಾಡೋ ಮೊದಲು ನಾವು ಆ ಕಡೆ ಓಡ್ತೀವಿ, ಅವ್ರು ಈ ಕಡೆ ಬರ್ತಾರೆ. ಅದೊಂದು ಆಟ ಇದೆಯಲ್ಲ, ಅದು ಆಡಿದಂತಹ ಮಜಾ ಎಲ್ಲ ವಿಡಿಯೋಗಳು. ಇದರ ನಂತರ ಫಸ್ಟು ನಾನು ನನ್ನ ಹಸ್ಬೆಂಡ್ ಮಲೇಷ್ಯಾದಲ್ಲಿ ಒಂದು ಡ್ಯಾನ್ಸ್ ಮಾಡಿದ ಕ್ಲಿಪ್ಪಿಂಗ್ ಹಾಕ್ತೀನಿ. ಆಮೇಲೆ ಇನ್ನೊಂದು ಕ್ಲಿಪ್ಪಿಂಗ್ ಬರುತ್ತೆ ನೋಡಿ. ಸಂಸಾರ ಆನಂದ ಸಾಗರ ನೀತಿರಂಬಗೈರವೇ ಸಮಬಾದಾರ ಆ ದೈವ ತಂದ ವರದಿಂದ ಬಾಳೆ ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ. ನೋಡಿದ್ರಾ? ಹಾಗೇನೆ ಈಗ ನಾವೆಲ್ಲರೂ ಸೇರಿ ಆಡಿದಂತಹ ಒಂದು ಆ ವಿಡಿಯೋ ಕ್ಲಿಪ್ಪಿಂಗು ಬರುತ್ತೆ. ಅದನ್ನು ನೋಡ್ಕೊಂಡು ಬನ್ನಿ. ಆಡು ಆಟ ಆಡು, ನೀ ಆಡು ಆಡು ಆಡಿ ನೋಡು. ಏ ರಾಜ, ಏ ರಾಣಿ, ಏ ಜಾಕಿ, ಏ ಜೋಕರ್, ಎದುರಲ್ಲಿ ನಿಗಾ ಇಡು, ಎದುರಲ್ಲಿ ನಿಗಾ ಇಡು. ನೋಡಿದ್ರ ನಮ್ಮ ಆಟ? ನಾವು ಹೊರಗಡೆ ಹೋದವಾಗ ನಾವು ಬಾಲ್ಯಕ್ಕೆ ಹೋಗಬೇಕು, ಎಲ್ಲ ಥರ ಎಂಜಾಯ್ ಮಾಡಬೇಕು, ಆಟ ಆಡಬೇಕು, ಮಜಾ ಮಾಡಬೇಕು, ಎಲ್ಲವೂ ಇರಬೇಕಲ್ವ ಫ್ರೆಂಡ್ಸ್. ಹಾಗೆ ಈಗ 3 ವರ್ಷದ ಹಿಂದೆ ನಾವು ಕಾಶ್ಮೀರ ಹೋಗಿದ್ವಿ. ಕಾಶ್ಮೀರಕ್ಕೆ ಹೋದವಾಗಲೂ ಅಷ್ಟೇ, ಅಲ್ಲಿ ಪೆಹಲ್ಗಾಮು ಎಲ್ಲ ಹಿಮ ಇರುವಲ್ಲಿ ಹೀಗೆ ಬೆಟ್ಟದ ಮೇಲೆ ಹೋಗ್ತೀವಲ್ವಾ, ಅಲ್ಲಿ ಹೋದವಾಗ ಆ ಮೊಮೆಂಟನ್ನು ನಾವು ಎಂಜಾಯ್ ಮಾಡಿರುವಂಥದ್ದು. ನೋಡಿಬಿಟ್ಟು ಆಹಾ ಅಂತ ಅಲ್ಲಿ ನೋಡ್ತಾ ನಿಂತಿರುವಂತಹ ಒಂದು ಕ್ಲಿಪ್ಪಿಂಗ್ ಇದೆ. ಅದನ್ನು ತೋರಿಸ್ತೀನಿ ನಿಮಗೆ. ಅದನ್ನು ನೋಡ್ಕೊಂಡು ಬನ್ನಿ, ಆಮೇಲೆ ಮಾತಾಡೋಣ ನಾವೆಲ್ಲ. ಆದಿತ್ತಾ? ಓ ಪ್ರೇಮ ಕಾಶ್ಮೀರ, ಓ ಪ್ರೇಮ ಕಾಶ್ಮೀರ, ಕಾಶ್ಮೀರದಲ್ಲಿ ಬೇಲೂರ ಬಾಲೆ, ಕೈಲಾಸದಲ್ಲಿ ಮೈಸೂರ ಮಲ್ಲೆ, ಓ ಪ್ರೇಮ ಕಾಶ್ಮೀರ. ನೋಡ್ಕೊಂಡು ಬಂದ್ರಾ? ಹಾಗೇನೆ ನಾವು 1.5 ವರ್ಷದ ಹಿಂದೆ ಪಾಂಡಿಚೇರಿಗೆ ಹೋಗಿದ್ವಿ. ಅಲ್ಲಿ ರಿಸಾರ್ಟಲ್ಲಿ ಎಂಜಾಯ್ ಮಾಡ್ತಾ ಟೈಮ್ ಪಾಸ್ ಮಾಡ್ತಾ ಉಯ್ಯಾಲೆಯಲ್ಲಿ ಕೂತ್ಕೊಂಡು ಹಾಡು ಹೇಳ್ತಾ ಟೈಮ್ ಪಾಸ್ ಮಾಡಿದ ಒಂದು ವಿಡಿಯೋ ಕ್ಲಿಪ್ಪಿಂಗು ನಿಮಗೆ ಕೊಡ್ತೀನಿ, ನೋಡ್ತಾ ಇರಿ. ಬಟ್ ಹೊರಗಡೆ ಹೋದವಾಗ ನಾವು ರಿಲ್ಯಾಕ್ಸ್ ಮಾಡಿಕೊಂಡು ಖುಷಿ ಖುಷಿಲಿರಬೇಕು. ನೋಡಿ ಬನ್ನಿ ನೀವು ಅದನ್ನು. ಸುಂಜಾ ಆ ಟಂಡಿ ಹವಾ, ಆಹಾ ಸುಂಜಾ ಆ ಟಂಡಿ ಹವಾ, समझा ये काली घटा, कुछ प्यारी प्यारी बातें हमारी, आ जाते जाते तू भी समझा समझा, आ ठंडी हवा आहा समझा ये काली घटा. ನೋಡಿದ್ರಾ ಫ್ರೆಂಡ್ಸ್, ಹೇಗಿತ್ತೆಲ್ಲ ಮೊಮೆಂಟ್ಸು? ಹೇಗಿತ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕಪ್ಪ. ನಾನೇನು ವಿಡಿಯೋ ಮಾಡೋಕ್ಕೆ ಅಂತ ಇದು ಮಾಡಿರುವಂಥದ್ದಲ್ಲ. ಯಾಕಂದರೆ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿ ಬರೀ 6 ತಿಂಗಳಾಗಿರೋದು. ಇದು 7 ವರ್ಷದ ಹಿಂದೆ, 4 ವರ್ಷದ ಹಿಂದೆ, 3 ವರ್ಷದ ಹಿಂದೆ ಎಲ್ಲ ನಾವು ಟೂರ್ ಹೋದವಾಗ ಅದು ಎಲ್ಲರೂ ಸೇರಿಕೊಂಡು ಆ ಗಮ್ಮತ್ತು ಮಾಡುವ ಟೈಮ್ ಇದೆಯಲ್ಲ,
ಆ ಟೈಮಲ್ಲಿ ಅದು ಏನೇನು ಬರುತ್ತೋ ನಮ್ಮ ಗ್ರೂಪಲ್ಲಿ ನಮ್ಮೊಟ್ಟಿಗಿರೋರು ಯಾರೋ ವಿಡಿಯೋ ಮಾಡಿರ್ತಾರೆ, ನಾವು ಫನ್ನಿ ಮೊಮೆಂಟ್ಸ್ ಮಾಡ್ತಿರುವಾಗ ಅವ್ರು ವಿಡಿಯೋ ಮಾಡಿರ್ತಾರೆ. ಹೀಗೆಲ್ಲ ಮಾಡಿರೋ ವಿಡಿಯೋಗಳಿವೆಲ್ಲ ನಿಮಗೆಲ್ಲ ಹೇಗೆ ಅನಿಸ್ತು? ನೀವು ಈ ಥರ ಹೊರಗಡೆ ತಿರುಗಾಡಕ್ಕೆ ಹೋದವಾಗ ಲೈಫಲ್ಲಿ ಎಂಜಾಯ್ ಮಾಡಿ, ಮಜಾ ಮಾಡಬೇಕು, ಗಮ್ಮತ್ತು ಮಾಡ್ಕೊಂಡಿರಬೇಕು. ಮನಸ್ಸು ನಮ್ದು ಏನಾಗತ್ತೆ, ಫುಲ್ ನಮ್ಮ ಮನಸ್ಸು ಫ್ರೀ ಆಗಿಬಿಡತ್ತೆ ಅಲ್ವಾ? ಆ ಥರ ಆದವಾಗ ಇನ್ನೊಂದು 6 ತಿಂಗಳಿಗಾಗುವಷ್ಟು ಎನರ್ಜಿ ಬಂದುಬಿಡುತ್ತೆ ನಮಗೆ. ಹಾಗಾಗಿ ಹೊರಗಡೆ ಹೋದವಾಗ ಎಲ್ಲರೂ ಎಂಜಾಯ್ ಮಾಡಿ. ಈ ಫನ್ನಿ ಮೊಮೆಂಟ್ಸು, ಖುಷಿಯ ಗಳಿಗೆಗಳು ಜೀವನದಲ್ಲಿ ಮತ್ತೆ ಮರುಕಳಿಸೋದಿಲ್ಲಲ್ಲ, ಆ ವಿಡಿಯೋಗಳನ್ನು ನೋಡ್ತಾ ನಾವು ಒಂಥರ ನೋಡಿದ ತಕ್ಷಣ ನಮ್ಗೆ ಸಖತ್ತು ಖುಷಿ ಆಗಿಬಿಡತ್ತೆ. ಯಾವಾಗ ಆ ಟ್ರಿಪ್ಪಿನ ಯೋಚನೆ ಬಂತ, ಆ ಟ್ರಿಪ್ ಹೋಗಿದ್ವಲ್ಲ ಅನ್ಸಿದವಾಗ ಆ ವಿಡಿಯೋಗಳನ್ನು ಒಂದ್ಸಲ ಎಲ್ಲ ರೀಕ್ಯಾಪ್ ಮಾಡ್ಕೊಂಡು ಬಿಟ್ರೆ ಎಷ್ಟು ಖುಷಿ ಸಿಗತ್ತಲ್ವಾ? ಹಾಗಾಗಿ ನನಗೆ ನನ್ನ ವಿಡಿಯೋಗಳನ್ನು ನೋಡುವಾಗ ಇವೆಲ್ಲ ಸಿಕ್ತಲ್ಲ, ನಾನು ನಿಮಗೂ ತೋರಿಸ್ತೀನಿ ಹೀಗೆ ಆರಾಮ ಎಂಜಾಯ್ ಮಾಡಿಕೊಂಡು ಖುಷಿಲಿ ಇರ್ಬೋದಲ್ವಾ ಅಂತ ಎಲ್ರಿಗೂ ಒಂದು ತೋರಿಸಿದಾಗತ್ತೆ ಅನ್ನೋದಕ್ಕೆ ನಾನು ಈ ವಿಡಿಯೋ ಮಾಡಿದೆ. ಎಲ್ರಿಗೂ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಶ್ಯಾಮಲಾ ಬ್ಲಾಗ್ಸನ್ನು ನೀವೆಲ್ಲ ತುಂಬ ಇಷ್ಟಪಡ್ತೀರಲ್ವಾ? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಇದೇ ಥರ ಒಳ್ಳೊಳ್ಳೆ ವಿಡಿಯೋಗಳ ಜೊತೆಗೆ, ಹೊಸ ಕಂಟೆಂಟ್ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತಾ ಇರ್ತೀನಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ನನ್ನ ವಿಡಿಯೋಗಳನ್ನು ನೋಡೋಕ್ಕೆ ಹೇಳಿ. ಎಲ್ಲರೂ ಸಿಗ್ತಾ ಇರೋಣ. ನೀವು ಈ ಥರ ಫನ್ನಿ ಮೊಮೆಂಟ್ಸು, ಗಮ್ಮತ್ತು, ಟ್ರಿಪ್ ಹೋದವಾಗ ಮಾಡ್ತಾ ಇರ್ತೀರಾ, ಎಲ್ಲರೂ ಮಾಡ್ತಾ ಇರ್ತೀರಿ. ಎಲ್ಲರೂ ಎಂಜಾಯ್ ಮಾಡಿ ಲೈಫನ್ನು ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ. ಬಾಯ್ ಎಲ್ಲರಿಗೂ, ನಮಸ್ತೆ.